ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಇಲ್ಲಿದೆ ಒಂದು ಮಿಡ್ ನೈಟ್ ಬ್ಲ್ಯಾಕ್ XUV 700 ಕಾರ್. ಸೊ ಈ ಕಾರು ಬಂದಿರೋದು ನಿಮಗೆ ಆಲ್ಮೋಸ್ಟ್ ಅನಂತಪುರ ಡಿಸ್ಟ್ರಿಕ್ಕಿಂದ ಬಂದಿದ್ದಾರೆ. ಸೊ ಈ ಕಸ್ಟಮರು ನಮ್ಮ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಜೊತೆ ತುಂಬ ದಿನ ಟಚಲ್ಲಿದ್ದು, ಸೊ ಏನೇನು ಡೀಟೇಲ್ಸ್ ಬೇಕು, ಯಾವ ಥರ ಮಾಡಿಫಿಕೇಷನ್ ಮಾಡಬೇಕು ಅಂತೇಳಿ ಪ್ರತಿಯೊಂದು ಡೀಟೇಲ್ಸನ್ನು ಕೇಳಿಕೊಂಡು ಗಾಡಿ ತರದೆ ಫಸ್ಟ್ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ಅದಾದ ನಂತರ 3 ಡೇಸ್ ಆದ ನಂತರ ಗಾಡಿ ತಗೊಂಡು ಬಂದಿದ್ದಾರೆ. ಸೊ ಬೇಸಿಕ್ಲಿ ಅಷ್ಟು ದೂರದಿಂದ ಒಂದು ಕಸ್ಟಮರ್ ನಮ್ಮೊಟ್ಟಿಗೆ ಬಂದಿದ್ದಾರೆ ಅಂತ ಹೇಳಿದರೆ ದಿಸ್ ಈಸ್ ಜಸ್ಟ್ ಮೇನ್ಲಿ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ದ ವರ್ಕ್ ಅಂತ ಹೇಳ್ಬೋದು. ಸೊ ನೀವೇ ನೋಡ್ತಿರ್ಬೋದು ಒಂದು ಎಷ್ಟು ಶೈನಿಂಗ್ ಆಗಿ ಒಂದು ಗಾಡಿ RS ಕಾರ್ ಮಾಡಿಫೈಸ್ ಅಪೋಸಿಟಲ್ಲಿ ನಿಂತಿದೆ ಅಂತೇಳಿ. ಸೊ ಬೇಸಿಕ್ಲಿ ಈ ಕಾರಲ್ಲಿ ಏನೆಲ್ಲ ಮಾಡಿದ್ದೇವೆ ಅಂತೇಳಿ ಒನ್ ಬೈ ಒನ್ ಹೇಳ್ತೀನಿ, ನೋಡ್ಕೊಳ್ಳುವ ಬನ್ನಿ. ಸೊ ಬೇಸಿಕ್ಲಿ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ಇದರಲ್ಲಿ ಮಾಡಿರುವಂಥದ್ದು ಫಸ್ಟ್ ಆಫ್ ಆಲ್ ನಿಮಗೆ ಇದರಲ್ಲಿ ಪ್ರೊಜೆಕ್ಟರ್ ಬಂದಿರಲ್ಲ. ಸೊ ಇದರಲ್ಲಿ ಡ್ಯೂಯಲ್ ಪ್ರೊಜೆಕ್ಟರ್ ಹಾಕಿದ್ದೇವೆ. ಯಾಕಂತ ಹೇಳಿದರೆ ಇದರಲ್ಲಿ ಹೆಡ್ಲೈಟ್ ಅಂತ ಬಂದಾಗ ನಿಮಗೆ ಹೆಡ್ಲೈಟಲ್ಲಿ ಬಲ್ಬ್ ಚೇಂಜ್ ಮಾಡುವ ಆಪ್ಷನ್ ಇಲ್ಲ. ಬಟ್ ವೆರಾಸ್ ಇದರಲ್ಲಿ ಬರುವ ನಿಮಗೆ ಹೆಡ್ಲೈಟ್ ನಿಮಗೆ ಥ್ರೋನು ಸಾಕಾಗಲ್ಲ. ನೀವು ತುಂಬ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಇದ್ದರೆ ದಿಸ್ ಫೋಕಸ್ ಇಸ್ ರಿಯಲಿ ನಾಟ್ ಸಫಿಷಿಯೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಎವ್ರಿ ಕಸ್ಟಮರ್ಸ್ ಆರ್ ಸಫರಿಂಗ್ ಮೇನ್ಲಿ ಬಿಕಾಸ್ ಆಫ್ ದ ಹೆಡ್ಲೈಟ್ ಫೋಕಸ್ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ XUV 700 ಪ್ರೊಜೆಕ್ಟರ್ದು ಬ್ರ್ಯಾಕೆಟನ್ನು ಹಾಕಿ XUV 700 ಪ್ರೊಜೆಕ್ಟರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದ್ರ ಜೊತೆ ಒಂದು ಬಾಡಿದು ಕಂಪ್ಲೀಟ್ ಒಂದು ಲುಕ್ಕನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಕಂಪ್ಲೀಟ್ ಬಾಡಿ ಕಿಟ್ಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಬಾಡಿ ಕಿಟ್ ಅಂತ ಬಂದಾಗ ನೀವು ನೋಡ್ತಿರ್ಬೋದು ಮೇಜರ್ ಬೆನಿಫಿಟ್ ಏನಂತ ಹೇಳಿದರೆ ಗಾಡಿ ನಿಮಗೆ ಫ್ರಂಟ್ ಪಾರ್ಕ್ ಮಾಡುವಾಗ ಯಾವುದೇ ರೀತಿ ನಿಮಗೆ ಟಚ್ ಆದ್ರೂ ನಿಮ್ಮದು ಒರಿಜಿನಲ್ ಪೇಂಟಿಗೆ ಟಚ್ ಆಗದೆ ಈ ಬಾಡಿ ಕಿಟ್ಟಿಗೆ ಟಚ್ ಆಗ್ತದೆ. ಸೊ ಲುಕ್ಕು ನೋಡ್ತಿರ್ಬೋದು ಯಾವ ರೀತಿ ಎನ್ಹಾನ್ಸ್ ಆಗಿದೆ ಅಂತೇಳಿ. ಸೊ ಇದು ನಿಮಗೆ ಫ್ರಂಟ್ ಪ್ರೊಫೈಲಲ್ಲಿ ಮಾಡಿರುವ ಕೆಲಸ. ಸೊ ಈಗ ವಿಂಡ್ಶೀಲ್ಡ್ ಅಂತ ಬಂದಾಗ ಫ್ರಂಟಲ್ಲಿ 3M ಬ್ರ್ಯಾಂಡ್ ಇದು RE ಸೀರೀಸನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಈಗ ಲೆಟ್ಸ್ ಗೋ ಇನ್ ಟು ದ ಸೈಡ್ ಪ್ರೊಫೈಲ್. ಸೊ ಸೈಡ್ ಪ್ರೊಫೈಲ್ ಅಂತ ಬಂದಾಗ ನೀವೇ ನೋಡ್ತಿರ್ಬೋದು ಮೈ ವೆರಿ ಫೇವ್ರೆಟ್ ಬ್ರ್ಯಾಂಡ್ ಅಂತ ಬಂದಾಗ ದಟ್ಸ್ ಮೋಟೋ ಹಂಗರ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮೋಟೋ ಹಂಗರ್ದು ನಿಮಗೆ ಕಂಪ್ಲೀಟ್ಲಿ ಸೈಡ್ಸ್ ಮತ್ತು ರೂಫಿಗೆ ಸನ್ಫಿಲ್ಮನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅಗೇನ್ ದಿಸ್ ಇಸ್ ಅ ಕಂಪ್ಲೀಟ್ಲಿ 70% ಆಫ್ ದ ವಿಸಿಬಿಲಿಟಿ. ಅದ್ರ ಜೊತೆ ನಿಮಗೆ ಕೂಲಿಂಗ್ ಅಂತ ಬಂದಾಗ ಇಟ್ಸ್ ಒನ್ ಆಫ್ ದ ಬೆಸ್ಟ್ 60 to 70% ಕೂಲಿಂಗು ಬರ್ತದೆ ಇದರಲ್ಲಿ. ಸೊ ಅದಾದ ನಂತರ ನಿಮಗೆ ರೂಫಲ್ಲಿನೂ ಬಿಕಾಸ್ ಸನ್ ರೂಫ್ ಇದ್ದ ಕಾರಣ ಇದರಲ್ಲಿ ಸನ್ ರೂಫಲ್ಲಿನೂ ನಿಮಗೆ ಸನ್ಫಿಲ್ಮನ್ನು ಅಪ್ಗ್ರೇಡ್ ಮಾಡಿದ್ವಿ. ಬಿಕಾಸ್ ನಿಮಗೆ ತುಂಬ ಬಿಸಿಲು ಡೈರೆಕ್ಟ್ ನಿಮಗೆ ಹಿಟ್ ಮಾಡುವಾಗ ಸೊ ದರ್ ವಿಲ್ ಬಿ ಅ ಲಾಟ್ ಆಫ್ AC ಕನ್ಸಂಪ್ಷನ್ ಇರ್ಬೋದು. ಸೊ ಹಾಗಾಗಿ ಇದರಲ್ಲಿ ಸನ್ ರೂಫಿಗೂ ನಿಮಗೆ ಸನ್ಫಿಲ್ಮನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಇದಾದ ನಂತರ ಸೈಡ್ ಪ್ರೊಫೈಲ್ ಅಂತ ಬಂದಾಗ ನಿಮಗೆ ಫುಡ್ ಸ್ಟೆಪ್ ಹಾಕಿದ್ದೇವೆ. ಅಗೇನ್ ವಿಚ್ ಯು ಹ್ಯಾವ್ ಚೂಸನ್ ಅ ಬ್ರ್ಯಾಂಡ್ ಕಾಲ್ಡ್ C-Track. ಸೊ ಕಂಪ್ಲೀಟ್ ಮಿಡ್ ನೈಟ್ ಬ್ಲ್ಯಾಕಿಗೆ ಅದೇ ಕಲರ್ ಒಂದು ಮ್ಯಾಚ್ ಆಗುವಂಥದ್ದು ಫುಡ್ ಸ್ಟೆಪ್ಪನ್ನು ಹಾಕಿದ್ದೇವೆ. ಸೊ ರಿಯರ್ ಅಂತ ಬಂದಾಗ ಬಾಡಿ ಕಿಟ್ ಆಗಿರ್ಬೋದು, ಅದ್ರ ಜೊತೆ ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟ್ರನ್ನು ಹಾಕಿದ್ದೇವೆ. ಸೊ ಮೇಜರ್ ಆಗಿ ಟು ಪ್ರಿವೆಂಟ್ ದಿಸ್ ಕಲರ್, ಈ ಕಲರನ್ನು ಒಂದು ಮೇಂಟೈನ್ ಮಾಡಬೇಕು ಅಂತ ಹೇಳಿದರೆ ಐದರ್ ಸಿರಾಮಿಕ್ ಮಾಡಬೇಕು, ಇಲ್ಲ ಅಂದರೆ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮನ್ನು ಅಪ್ಗ್ರೇಡ್ ಮಾಡಬೇಕು. ಸೊ ಈ ಕಾರಲ್ಲಿ PPF ವಿಚ್ ವಿ ಹ್ಯಾವ್ ಚೂಸನ್ ಇಸ್ ಎ 8 years ವ್ಯಾರಂಟಿದು ಗರ್ವಾರೆದು ಆಲ್ಮೋಸ್ಟ್ ನಿಮಗೆ 8 years ವ್ಯಾರಂಟಿ ಬರ್ತದೆ. ಸೊ ದಿಸ್ ಕವರ್ಸ್ ದ ಕಂಪ್ಲೀಟ್ಲಿ ನಿಮ್ಮದು ಬಾಡಿ ಕವರ್ ಆಗಿರ್ತದೆ. ಆ್ಯಂಡ್ ಆಲ್ ದ ಫೈಬರ್ ಪಾರ್ಟ್ಸ್ ನೋಡ್ತಿರ್ಬೋದು ಲೈಕ್ ಆಲ್ ದಿಸ್ ಫೈಬರ್ ಪಾರ್ಟ್ಸ್ ಆಸ್ ಕವರ್ಡ್ ಬೈ ಅಂಡರ್ 3M ಸಿರಾಮಿಕ್. ಅದೇ ರೀತಿ ಗ್ಲಾಸ್ ಅಂತ ಬಂದಾಗ ಅಗೇನ್ 3Mದು ಸಿರಾಮಿಕನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ವಾಟ್ ಈಸ್ ದ ಬೆನಿಫಿಟ್ ಆಫ್ ದ PPF ಅಂತ ಹೇಳಿದರೆ ಬೇಸಿಕ್ಲಿ ಫಸ್ಟ್ ಆಫ್ ಆಲ್ ದಿಸ್ ಕಲರ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್. ನೀವೇ ನೋಡ್ತಿರ್ಬೋದು ಇಸ್ ಅ ಲಾಟ್ ಆಫ್ ಡಸ್ಟ್. ಸೊ ನಿಮಗೆ ಒರಿಜಿನಲ್ ಪೇಂಟ್ ಮೇಲೆ ಸ್ವೆಲ್ಲಿಂಗ್ ಮಾರ್ಕ್ಸ್ ಬರಲ್ಲ. ಅದ್ರ ಜೊತೆ ನಿಮಗೆ ಯಾವುದೇ ರೀತಿ ಹಾರ್ಡ್ ವಾಟರ್ ಮಾರ್ಕ್ಸ್ ನಿಲ್ಲಲ್ಲ. ಅದ್ರ ಜೊತೆ ಆಲ್ ದ ಟೈಮ್ ಯುವರ್ ಬಾಡಿ ಆಫ್ ದ ಕಾರ್ ವಿಲ್ ಬಿ ಶೈನಿಂಗ್ ಆಲ್ ದ ಟೈಮ್ ಸೇಮ್ ವೇ ಅಂತ ಹೇಳ್ಬೋದು. ಸೊ ದೋ ಇಟ್ ಈಸ್ ಆಫ್ಟರ್ 8 years ಯುವರ್ ಕಾರ್ ವಿಲ್ ಬಿ ಆಸ್ ಅ ಬ್ರ್ಯಾಂಡ್ ನ್ಯೂ. ಇನ್ನೊಂದು ಇದರಲ್ಲಿ ಮೇಜರ್ ಬೆನಿಫಿಟ್ ಏನಂತ ಹೇಳಿದರೆ ಸಪೋಸ್ ನೀವು ಗಾಡಿ ಪಾರ್ಕಿಂಗ್ ಮಾಡುವಾಗ ಏನೋ ಟಚ್ ಆದರೆ ನಿಮಗೆ ಇದರಲ್ಲಿ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿನೂ ಇದೆ. ಅಂದರೆ ಐದರ್ ಹೀಟರ್ ಗನ್ನಲ್ಲಿ ಇಲ್ಲಾಂದರೆ ಆಟೋಮೆಟಿಕ್ ನಿಮಗೆ ಡೀಪ್ ಸ್ಕ್ರ್ಯಾಚ್ ಆಗಿಲ್ಲ ಅಂದರೆ ಇಟ್ ವಿಲ್ ಸೆಟಲ್ ಅಗೇನ್ ಆಸ್ ಇಟ್ ಈಸ್ ಅಂತ ಹೇಳ್ಬೋದು. ಸೊ ಲೆಟ್ಸ್ ಗೋ ಇನ್ಸೈಡ್ ವಾಟ್ ಕಸ್ಟಮರ್ ಹ್ಯಾಸ್ ಚೂಸನ್ ದ ಆಡಿಯೋ, what kind of modification we have done, we can check it inside. So interior anta bandaga basically 1 second I'll show you clearly what modification madideve anta helidre. See I only feel very happy. Ondu ambience anta bandaga we have chosen ಕಂಪ್ಲೀಟ್ ಆಗಿ XUV 700 ಇದೆ. ಆಂಬಿಯಂಟ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಬೇಸಿಕ್ಲಿ ಈ ಕಾರಲ್ಲಿ 22 ಪೀಸನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ವಾಟ್ ಈಸ್ 22 ಪೀಸ್ ಅಂತ ಹೇಳಿದರೆ ಸೊ ಡ್ಯಾಶ್ ಬೋರ್ಡಲ್ಲಿ ನಿಮಗೊಂದು ಪೀಸ್ ಬರ್ತದೆ. ವೆರಾಸ್ ಡೋರ್ ಪ್ಯಾಡ್ಸಲ್ಲಿ ನಿಮಗೆ 8 ಪೀಸ್ ಬರ್ತದೆ. ಸೊ ಆಲ್ಮೋಸ್ಟ್ 16 ಪೀಸ್ ಆಯಿತು. ಆ್ಯಂಡ್ 2 ಫಾರ್ ದ ಡ್ಯಾಶ್ ಬೋರ್ಡ್ ಆ್ಯಂಡ್ 4 ಫಾರ್ ದ ಫುಟ್. ಸೊ ಬೇಸಿಕ್ಲಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು ವಾಟ್ ಈಸ್ ದ ಎಕ್ಸಿಸ್ಟಿಂಗ್ OEM ಪಾರ್ಟ್ ಇದೆ, ಆ OEM ಪಾರ್ಟನ್ನು ರಿಮೂವ್ ಮಾಡಿ ಸೊ ವೆರಾಸ್ ವಿ ಇನ್ಸ್ಟಾಲ್ ಕಂಪ್ಲೀಟ್ಲಿ XUV 700 ಆಗ್ತೇವೆ. ಸೊ ಇಲ್ಲಿನೂ ನೋಡ್ತಿರ್ಬೋದು XUV 700 ಅಂತೇಳಿ ನಿಮಗೆ ವರ್ಡಿಂಗ್ ಬಂದು ಬರ್ತದೆ. ಆ್ಯಂಡ್ ಇನ್ ದ ಹ್ಯಾಂಡ್ ಲಿವರಲ್ಲಿ ಏನಾಗಿರ್ಬೋದು. ಸೊ ಆಲ್ ದ ಪಾರ್ಟ್ಸ್ ಹ್ಯಾಸ್ ಬೀನ್ ಕವರ್ಡ್ ಬೈ ದ ಆಂಬಿಯಂಟ್ ಲೈಟ್. ಆ್ಯಂಡ್ ಮೇಜರ್ ಆಗಿ ಎವ್ರಿ ಒನ್ ನೋಸ್ ದಿಸ್ ಇಸ್ ಅ ಟಾಪ್ ಬ್ರ್ಯಾಂಡ್ ಆಗಿದೆ. ಸೊ ಇದರಲ್ಲಿ ಆಡಿಯೋ ಅಂತ ಬಂದಾಗ
the customer also, we also have educated the customer to what audio setup ಹೋಗಬೇಕು ಅಂತ ಹೇಳಿದಾಗ, ಸೊ ಇದರಲ್ಲಿ ಆಡಿಸನ್ ಬ್ರ್ಯಾಂಡ್ ಇದು ಫ್ರಂಟಿಗೆ ಓಚೆ ಕಾಂಪೊನೆಂಟ್ ಹಾಕಿದ್ದೀವಿ ಆ್ಯಂಡ್ ಬ್ಯಾಕಿಗೆ ಓಚೆ ಕೋಎಕ್ಸೆಲ್ ಹಾಕಿದ್ದೀವಿ, ವಿಚ್ ಇಸ್ ಡ್ರಿವನ್ ಬೈ SR4.5 ಆಂಪ್ಲಿಫೈಯರ್. ಅದ್ರ ಜೊತೆ ಆಲ್ ದ ಡೋರ್ಸ್ ಹ್ಯಾಸ್ ಬೀನ್ ಡ್ಯಾಮ್ಡ್. ಸೊ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ, ವೆನ್ ವಿ ಡೂ ಆಡಿಯೋ ಡ್ಯಾಂಪಿಂಗ್ ಈಸ್ ವೆರಿ ಮ್ಯಾಂಡೇಟ್ರಿ, ಬಿಕಾಸ್ ಒಂದು ಆಡಿಯೋ ಅಂತ ಬಂದಾಗ ಟು ಹ್ಯಾವ್ ಅ ವೆರಿ ಬೆಟರ್ ಫ್ರೀಕ್ವೆನ್ಸಿ ಆಗಿರ್ಬೋದು, ಬೆಟರ್ ಕ್ಲಾರಿಟಿ ಆಗಿರ್ಬೋದು, ಆ್ಯಂಡ್ ಟು ರೆಡ್ಯೂಸ್ ದ ಡಿಸ್ಟಾರ್ಷನ್ ಸೌಂಡ್ ಆಗಿರ್ಬೋದು. ಆ್ಯಂಡ್ ವೆನ್ ಯು ಡ್ರೈವ್ ವಿದೌಟ್ ಮ್ಯೂಸಿಕ್ ಒಂದು ಆಡಿಯೋ ರೋಡ್ ನಾಯ್ಸ್ ಬರೋದಾಗೆ, ಸೊ ಕಂಪ್ಲೀಟ್ಲಿ 2 ಡೋರ್ಸನ್ನು ಒಂದು ಫಾರ್ಮ್ ಡ್ಯಾಂಪಿಂಗ್, ಒಂದು ನಾರ್ಮಲ್ ಡ್ಯಾಂಪಿಂಗ್ ಜೊತೆ ಕಂಪ್ಲೀಟ್ ಆಗಿ ಡ್ಯಾಂಪ್ ಮಾಡಿದ್ದೀವಿ. ಒಂದು ಟಾಪ್ ಎಂಡ್ ಕಾರ್ ಬಂದಾಗನೂ XUV7 ಇನ್ನೂ ಏನೆಲ್ಲ ಕೆಲಸ ಮಾಡ್ಬೋದು ಅಂತ ಒಂದು ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಟಾಪ್ ಎಂಡಲ್ಲಿನೂ PPF ಕೊಟ್ಟಿರಲ್ಲ, ಬಾಡಿ ಕಿಟ್ ಕೊಟ್ಟಿರಲ್ಲ, ಸಫಿಷಿಯಂಟ್ ಡ್ರೈವಿಂಗಿಗೆ ಲೈಟ್ ಕೊಟ್ಟಿರಲ್ಲ, ಅದ್ರ ಜೊತೆ ಸನ್ ಫಿಲ್ಮ್ ಕೊಟ್ಟಿರಲ್ಲ, ಆ್ಯಂಡ್ ಇಂಟೀರಿಯರ್ ಅಂತ ಬಂದಾಗ ಗುಡ್ ಆಂಬಿಯಂಟ್ ಇರಲ್ಲ, ಗುಡ್ ಕ್ವಾಲಿಟಿ ಆಫ್ ದ ಸ್ಪೀಕರ್ಸ್ ಇರಲ್ಲ. ದಿಸ್ ಇಸ್ ಅ ಲಾಟ್ ಆಫ್ ಎವ್ರಿಥಿಂಗ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದಿಸ್ ವಿಡಿಯೋ. ಸೊ ಗೈಸ್, ಯು ಆಲ್ಸೋ ವಾಂಟ್ ಟು ಡೂ ಅ ಬ್ಯೂಟಿಫುಲ್ ಮಾಡಿಫಿಕೇಶನ್ ಫಾರ್ your car, please do visit RS Car Modifies, which is exactly located opposite to Gopalan Innovation Mall, and we do have 2 branches. One is in BTM and one more is in Kerpuram.